ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು CET ನೀಟ್ ಅಪ್ಡೇಟ್ಸ್ಗೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಚಾನಲನ್ನು ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲನ್ನು ಆಲ್ ಅಂತ ಮಾಡಿಕೊಳ್ಳಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, KE ಅಂತ ಒಂದು ನೋಟಿಫಿಕೇಶನ್ ಜಾರಿಯಾಗಿದೆ. ಯಾರೆಲ್ಲ ವಿದ್ಯಾರ್ಥಿಗಳು ತಮ್ಮ ಅಪ್ಲಿಕೇಶನ್ ಎಡಿಟ್ ಮಾಡಿಕೊಳ್ಳೋದಕ್ಕೆ ಮತ್ತು ಕ್ಲಾಸ್ ಡಿ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಹಾಕೋದಕ್ಕೆ ವೇಟ್ ಮಾಡ್ತಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ KE ಇಂದ ಒಂದು ಕ್ಲಾರಿಟಿ ಕೊಟ್ಟಿದೆ. ಸೊ ಬನ್ನಿ ಫ್ರೆಂಡ್ಸ್, ಯಾವ್ಯಾವ ವಿಷಯವನ್ನು ನೀವು ಏನೇನು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಹೇಳಿದೆ ನೋಡೋಣ. ಬನ್ನಿ ಫ್ರೆಂಡ್ಸ್, PDF ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ಅಭ್ಯರ್ಥಿಗಳು ತಮ್ಮ ವಿಳಾಸ ರಾಷ್ಟ್ರೀಯತೆಯನ್ನು ಚೇಂಜಸ್ ಮಾಡ್ಬೋದು. ನೀವು ಅಪ್ಲಿಕೇಶನ್ ಹಾಕುವಾಗ ನ್ಯಾಷನಾಲಿಟಿ ಏನಾದರೂ ಬೈ ಮಿಸ್ಟೇಕ್ ಬೇರೆದು ಹಾಕಿದರೆ ಅದನ್ನು ಚೇಂಜಸ್ ಮಾಡ್ಕೋಬೋದು ಫ್ರೆಂಡ್ಸ್, ಎಡಿಟ್ ಮಾಡ್ಬೋದು. ಸೊ ವಿಳಾಸ ಕೂಡ ಚೇಂಜಸ್ ಮಾಡ್ಬೋದು. ಅಪ್ಲಿಕೇಶನ್ ಹಾಕುವಾಗ ನೀವು ಒಂದು ಬೈ ಮಿಸ್ಟೇಕ್ ಬೇರೆ ವಿಳಾಸನೇ ಕೊಟ್ಟಿರ್ತೀವಿ, ಪ್ರೆಸೆಂಟು ಅಥವಾ ಪರ್ಮನೆಂಟ್ ಅಡ್ರೆಸ್ಸು, ಅಂಥ ಟೈಮಲ್ಲಿ ಅದು ಕೂಡ ಮಿಸ್ಟೇಕ್ ಆಗಿದೆ, ಅದು ಕೂಡ ಚೇಂಜಸ್ ಮಾಡ್ಕೋಬೋದು ಫ್ರೆಂಡ್ಸ್. ಬ್ಯಾಂಕ್ ಮಾಹಿತಿ, ಅದರಲ್ಲಿ ನೀವು ಬ್ಯಾಂಕ್ ಮಾಹಿತಿ ಒಂದು ವೇಳೆ ಅಭ್ಯರ್ಥಿ ಕೊಡಬಿಟ್ಟು ಬೇರೆ ಯಾರ್ದೋ ಕೊಟ್ಟಿರ್ತಾರ, ಅದು ತಂದೆದು ಅಣ್ಣಂದೋ ಯಾರ್ದೋ ಕೊಟ್ಟಿರ, ಅದರಲ್ಲಿ ನಿಮಗೆ ಡೌಟ್ ಇದೆ, ಅದು ಕೂಡ ಚೇಂಜಸ್ ಮಾಡ್ಕೋಬೋದು ಫ್ರೆಂಡ್ಸ್. ಮೀಸಲಾತಿಗಳು ಅದು ಕೂಡ ಕ್ಲೈಮ್ ಮಾಡ್ಕೋಬೋದು, ಚೇಂಜಸ್ ಮಾಡ್ಕೋಬೋದು. ಮತ್ತು RD ಸಂಖ್ಯೆ, ಕೆಲವು ವಿದ್ಯಾರ್ಥಿಗಳು ಈಗ ಅದು ಎಕ್ಸ್ಪೈರ್ ಆಗಿರುತ್ತೆ, ಇವಾಗ ಹೊಸದಾಗಿರೋ ಇಡ್ದು ಅಂಥ RD ಸಂಖ್ಯೆ ಕೂಡ ಹಾಕೋದಕ್ಕೆ ಟ್ರೈ ಮಾಡ್ತಾರಲ್ಲ, ಅಂಥ ವಿದ್ಯಾರ್ಥಿಗಳು ಕೂಡ RD ಸಂಖ್ಯೆನೂ ಹಾಕಬಹುದು ಫ್ರೆಂಡ್ಸ್. ಅರ್ಹ ಖಂಡಿಕೆ, ಇದನ್ನು ಕೂಡ ಚೇಂಜಸ್ ಮಾಡ್ಕೋಬೋದು. ಅಪ್ಲೋಡ್ ಮಾಡಿರುವ ದಾಖಲಾತಿಗಳು, ಅಪ್ಲಿಕೇಶನ್ ಹಾಕುವಾಗ ತಮ್ಮ ದಾಖಲಾತಿಗಳು ಕೆಲವೊಂದು ಹಾಕಿರ್ತಾರೆ, ಕೆಲವೊಂದು ಹಾಕಿರಲ್ಲ, ಅದು ಕೂಡ ಅದರಲ್ಲಿ ಏನಾದರೂ ಡಿಲೀಟ್ ಮಾಡ್ಬೇಕಂದ್ರೆ ಡಿಲೀಟ್ ಮಾಡ್ಬೋದು. ಅಥವಾ ತಂಬರಿಫಿಕೇಶನ್ ಜಾಗದಲ್ಲಿ ತಮ್ಮ ಫೋಟೋ ಹಾಕಿರ್ತಾರೆ, ತಮ್ಮ ಫೋಟೋದಲ್ಲಿ ತಂಬರಿಫಿಕೇಶನ್ ಈ ಥರ ಹಾಕಿರ್ತಾರಲ್ಲ ಅಂಥ ದಾಖಲಾತಿಗಳು, ಅದು ಕೂಡ ಚೇಂಜಸ್ ಮಾಡ್ಕೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕೋರ್ಸ್ ಸಂಖ್ಯೆ, ಆಯ್ಕೆಗಳು ಕೋರ್ಸ್. ಕೆಲವರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕುವಾಗ ಬರೀ CET ಅಷ್ಟೇ ಸೆಲೆಕ್ಟ್ ಮಾಡಿರ್ತಾರೆ, UG ಸೆಲೆಕ್ಟ್ ಮಾಡಿರ್ತಾರಲ್ಲ, ಈ ಥರ ಎಲ್ಲ ಆಗಿರುತ್ತೆ. ಕೆಲವರು ವಿದ್ಯಾರ್ಥಿ ಓನ್ಲಿ ನೀಟ್ ಸೆಲೆಕ್ಟ್ ಮಾಡಿರ್ತಾರೆ, ಇದು CET ಸೆಲೆಕ್ಟ್ ಆಗಿರಲ್ಲ. ಅಂಥ ಟೈಮಲ್ಲಿ ನೀವು ಯಾವ್ಯಾವ ಪರೀಕ್ಷೆ ಬರ್ಬೇಕಂತ ತಿಳ್ಕೊಂಡಿರಲ್ಲ, ಅಂಥ ಪರೀಕ್ಷೆಗಳು ಎಲ್ಲ ಟಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಪರೀಕ್ಷಾ ಕೇಂದ್ರ ಬಂದುಬಿಟ್ಟು ಫ್ರೆಂಡ್ಸ್, ನೀವು ನಿಮ್ಮ ನೇಟಿವ್ ಅಥವಾ ನಿಮ್ಮ ನಿಯರ್ಗೆ ಯಾವ್ದಾಗುತ್ತೆ ಅಂಥ ಪರೀಕ್ಷಾ ಕೇಂದ್ರ ನೀವು ಸೆಲೆಕ್ಟ್ ಮಾಡ್ಕೊಬಂತ ಅಂದ್ಕೊಂಡಿರ್ತಾರೆ. ಬಟ್ ನೀವು ಯಾವುದೋ ಲಾಸ್ಟ್ ಟೈಮ್ ಬೇರೆ ರೀತಿ ಅಂದ್ಕೊಂಡಿರ್ತಾರೆ, ನೀವು ಅದು ಸೆಲೆಕ್ಟ್ ಆಗಿದೆ ಮಾಡಿರ್ತೀವಿ, ಅದು ಕೂಡ ನೀವು ಪ್ರೈವೇಟ್ ಪ್ರಕಾರ ಇಟ್ಕೋಬೇಕಾದ್ರೆ ಅದು ಕೂಡ ನೀವು ಚೇಂಜಸ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು PUC ರಿಜಿಸ್ಟರ್ ನಂಬರ್. ನೀವು ಸ್ಯಾಡ್ಸಲ್ಲಿ ಎಲ್ಲ ಅಪ್ಲಿಕೇಶನ್ ಹಾಕೋ ಸ್ಯಾಡ್ ಸಂಖ್ಯೆ ಹಾಕಿಸಿ ನಿಮ್ಮ PUC ರಿಜಿಸ್ಟರ್ ನಂಬರ್ ಅಂದರೆ ರಾಂಗ್ ಹಾಕಿದ್ರೆ ಅಂದರೆ ಅದು ಕೂಡ PUC ರಿಜಿಸ್ಟರ್ ನಂಬರ್ಗಳು ಚೇಂಜಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಮುಂದಿಂದ ನೋಡ್ಬೋದಾದರೆ ಸೆಕೆಂಡ್ ನೋಡಿದೆ, ರಾಜ್ಯ PU ಇಲಾಖೆಯಲ್ಲಿ ಅಲ್ಲದೆ ಇತರೆ ಬೋರ್ಡ್ಗಳಲ್ಲಿ ಅಭ್ಯಾಸ ಮಾಡಿರೋ ಅಭ್ಯರ್ಥಿಗಳು ತಮ್ಮ ಹೆಸರು, ತಂದೆ ತಾಯಿ ಹೆಸರು, ಲಿಂಗ ಮತ್ತು ಜನ್ಮ ದಿನಾಂಕ ತಿದ್ದುಪಡಿ ಮಾಡ್ಬೋದು. ಸೊ ಫ್ರೆಂಡ್ಸ್, ಯಾರೆಲ್ಲ ಈ ಕರ್ನಾಟಕ ಹೊರತುಪಡಿಸಿ ಬೇರೆ ಬೋರ್ಡಲ್ಲೇ ಸ್ಟಡಿ ಮಾಡಿದಿರ ಅಂಥ ವಿಧಗಳು ತಮ್ಮ ಹೆಸರು ಮತ್ತು ತಂದೆ ತಾಯಿ ಹೆಸರು, ಲಿಂಗ ಮತ್ತು ಜನ್ಮ ದಿನಾಂಕ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದ ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ 10ನೇ ಅಥವಾ 12ನೇ ತರಗತಿ ಸೇರಿದಂತೆ 7 ವರ್ಷ ಶಾಲೆ ವಿದ್ಯಾಭ್ಯಾಸ ಮಾಹಿತಿ ಸಲ್ಲಿಸಿದ ಕ್ಲಾಸ್ Aಗೆ ಅರ್ಹರಾಗಿರ್ತಾರೆ ಫ್ರೆಂಡ್ಸ್. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮೀಸಲಾತಿ ಕೋರಿರೋ ಅಭ್ಯರ್ಥಿಗಳು 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾಭ್ಯಾಸ ಮಾಹಿತಿಯನ್ನು ಸಲ್ಲಿಸಬೇಕಾಗುತ್ತದೆ. ಒಂದು ವೇಳೆ ಸ್ಯಾಟ್ಸ್ ಡಾಟಾಬೇಸ್ನಲ್ಲಿ ಎಲ್ಲ 10 ವರ್ಷಗಳ ಮಾಹಿತಿ ಇಲ್ಲದಿದ್ದರೆ ಅಭ್ಯರ್ಥಿಗಳು ಸ್ಯಾಟ್ಸ್ ಡಾಟಾ ತಿದ್ದುಪಡಿ ಮಾಡಿಸಬೇಕು ಅಥವಾ ಮೇಲ್ಗಡೆ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇಂಥ ಅಭ್ಯರ್ಥಿಗಳು ಇವಾಗ ಒಂದ್ಸರಿ ಬೈ ಮಿಸ್ಟೇಕ್ ಆಗಿ ನೀವು ರೂರಲ್ ಮತ್ತು ಕನ್ನಡ ಮಾಧ್ಯಮ ಕ್ಲೈಮ್ ಮಾಡ್ಕೊಳ್ಬೇಕಾದ್ರೆ ಅಲ್ಲಿ ಸ್ಯಾಟ್ಸ್ ಡಾಟಾಬೇಸಲ್ಲಿ ಕರೆಕ್ಟಾಗಿ ಈ ಥರ ಫ್ಲೆಕ್ಸ್ ಆಗಲ್ಲ. ಅಂಥ ಟೈಮಲ್ಲಿ ನೀವು ಅಭ್ಯಾಸ ಮಾಡಿರುವ ಶಾಲೆಗೆ ಭೇಟಿ ನೀಡಿ ಈ ಥರ ಡಾಟಾಬೇಸಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದೆ, ಅವ್ರ ಜೊತೆ ಸಲಹೆ ಕೇಳಿಕೊಂಡು ಅದರಲ್ಲಿ ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಅರ್ಹ ಖಂಡಿಕೆ ಅಡಿ ಸಲ್ಲಿಸಲು ಬಯಸುವ ಗಡಿನಾರ ಅಭ್ಯರ್ಥಿಗಳು ಗಡಿ ಪ್ರದೇಶದಲ್ಲಿ 7 ವರ್ಷ ಅಭ್ಯಾಸ ಮಾಡಿರಬೇಕು ಮತ್ತು ಗಡಿ ಹೊರತುಪಡಿಸಿ ಪ್ರದೇಶದಲ್ಲಿ 10ನೇ ಅಥವಾ 12ನೇ ತರಗತಿ ತಿರುಗಡೆಯಲ್ಲಿ ಸಹ ಅರ್ಜಿ ಸಲ್ಲಿಸಬಹುದು. ಸೊ ಫ್ರೆಂಡ್ಸ್, ಗಡಿ ಅಭ್ಯರ್ಥಿಗಳು ಗಡಿ ಪ್ರದೇಶದಲ್ಲಿ 7 ವರ್ಷ ಅಭ್ಯಾಸ ಮಾಡಿರಬೇಕು ಅಥವಾ ಅದು ಹೊರತುಪಡಿಸಿ ಬೇರೆ ಕಡೆ 10ನೇ ಅಥವಾ 12ನೇ ತರಗತಿ ತಿರುಗಡೆಯಲ್ಲಿ ಅಂತ ಅವರು ಕೂಡ ಅರ್ಜಿ ಸಲ್ಲಿಸಬಹುದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದುಬಿಟ್ಟು ಹೆಚ್ಚುವರಿ ಸ್ಯಾಟ್ ಸಂಖ್ಯೆಯನ್ನು ನಮೂದಿಸಬಹುದು. ಕೆಲವು ವಿದ್ಯಾರ್ಥಿಗಳು 2 ಸ್ಯಾಟ್ಸ್ ನಂಬರ್ ನಮ್ಮದು ಇರ್ತವೆ, ಅಂಥ ವಿದ್ಯಾರ್ಥಿಗಳು ಕೂಡ ತಮ್ಮ ಸ್ಯಾಟ್ ಸಂಖ್ಯೆಯನ್ನು ನಮೂದಿಸಬಹುದು ಫ್ರೆಂಡ್ಸ್. ಓಕೆ. ಸೊ ಇನ್ನೂ ಕೆಲವು ವಿದ್ಯಾರ್ಥಿಗಳು ತಮ್ಮ ಸ್ಯಾಟ್ ಸಂಖ್ಯೆಯಲ್ಲಿ 7 ವರ್ಷಕ್ಕಿಂತ ಕಡಿಮೆ ವಿದ್ಯಾಭ್ಯಾಸ ಮಾಡಿರ್ತಾರೆ, ಅಂಥ ವಿದ್ಯಾರ್ಥಿಗಳು ತಮ್ಮ ಡಾಟಾವನ್ನು ಮ್ಯಾನ್ಯುವಲ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ಆ ಥರ ಪ್ರಾಬ್ಲಮ್ ಶೋ ಆಗ್ತಿದ್ದಾರೆ ನೀವು ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಗೆ ಹೋಗಿ ಕೋರಿಕೆ ಸಲ್ಲಿಸಬೇಕಾಗುತ್ತದೆ ಫ್ರೆಂಡ್ಸ್. ಓಕೆ. ಇನ್ನೊಂದು ಬಂದುಬಿಟ್ಟು ನೆಕ್ಸ್ಟ್ ನೀವು
ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತ ಮೀಸಲಿತಿ ಇರುವ 1ರಿಂದ 12 ತರಗತಿಯಲ್ಲಿ ನಡುವಿನಲ್ಲಿ 10ನೇ ವರ್ಷಕ್ಕಿಂತ ಕಡಿಮೆ ಡಾಟಾಬೇಸ್ ಅಲ್ಲಿ ಶೋ ಆಗ್ತಿದ್ರೆ ಅಂಥ ವಿದ್ಯಾರ್ಥಿಗಳು ನೀವು ಮ್ಯಾನ್ಯುವಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ತತ್ರಾಂಶದಲ್ಲಿ ತಪ್ಪಿದ್ದಲ್ಲಿ ತಮ್ಮ ಶಾಲೆಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಶಾಲೆಗಳು TDPI ಸಹಾಯಕದೊಡನೆ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಿಮ್ಮ ಸ್ಯಾಟ್ ಸಂಖ್ಯೆ ಇದು ಡಾಟಾಬೇಸಲ್ಲಿ ಪ್ರಾಬ್ಲಮ್ ಇದ್ದರೆ ಅಥವಾ ಅಲ್ಲಿ ಡಾಟಾದಲ್ಲಿ ಭಾಳ ಚೇಂಜಸ್ ಇದ್ದರೆ ನೀವು ಅಲ್ಲಿ ಸ್ಕೂಲ್ಗೆ ಹೋಗಿ ಭೇಟಿ ನೀಡಿ ತಮ್ಮನ್ನು ಅರ್ಜಿ ಸಲ್ಲಿಸಬೇಕು. ಅಲ್ಲಿ ಒಂದು ತಂಡದೊಂದಿಗೆ ನೀವು ಸಹಾಯ ಮಾಡಿಕೊಂಡು ನಿಮ್ಮ ಮಾಹಿತಿಯನ್ನು ಕರೆಕ್ಟಾಗಿ ನೀಡಿ ಸ್ಯಾಟ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಓಕೆನಾ? ಈಗಾಗಲೇ ಹೇಳಿರುವಂತೆ ಬೋರ್ಡು, ಶಾಲೆ ಮತ್ತು ವಿಳಾಸಗಳಲ್ಲಿ ತಪ್ಪಿದ್ದಲ್ಲಿ ಅಭ್ಯರ್ಥಿಯು ಅರ್ಹತೆ ತೊಂದರೆ ಇರುವುದಿಲ್ಲ. ಸೊ ಫ್ರೆಂಡ್ಸ್, ಕೆಲವು ವಿದ್ಯಾರ್ಥಿಗಳು ಸ್ಟೇಟ್ ಬೋರ್ಡಲ್ಲಿ ಸ್ಟಡಿ ಮಾಡಿರ್ತಾರೆ. ಅಂಥ ಟೈಮಲ್ಲಿ CBSEಗೆ ಶೋ ಆಗ್ತಿರ್ತದೆ. ಕೆಲವು ವಿದ್ಯಾರ್ಥಿಗಳು CBSE ಸ್ಟಡಿ ಮಾಡಿರ್ತಾರೆ, ಸ್ಟೇಟ್ ಬೋರ್ಡಿಂದ ಶೋ ಆಗ್ತಿರ್ತದೆ. ಸೊ ಇದ್ರ ಬಗ್ಗೆ ಅವ್ರಿಗೆ ಮಾಡ್ಕೊಳ್ಳೋ ಇದು ಆ್ಯಕ್ಚುಲಿ ಅದು ಬೇಕೇ ಆಗಿಲ್ಲ ಅವರಿಗೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಶಾಲೆ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಸೋಣ. ವಿಳಾಸದಲ್ಲಿ ಕೂಡ ಅಡ್ರೆಸ್ಸಲ್ಲಿ ಚೇಂಜಸ್ ಇದ್ರೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಸೋಣ. ಸೊ ಅಪ್ಲಿಕೇಶನ್ ನೀವು ಮೂವ್ ಆಗ್ಬೋದು, ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಬಂದುಬಿಟ್ಟು NIOSನಲ್ಲಿ ಅಭ್ಯಾಸ ಮಾಡಿರೋ ಅಭ್ಯರ್ಥಿಗಳು ವ್ಯಾಸಂಗ ಪ್ರಮಾಣ ಪತ್ರಕ್ಕೆ ಬದಲಾಗಿ NIOSನಲ್ಲಿ ನೋಂದಣಿ ಮಾಡಿಕೊಂಡಿರುವ ಪ್ರಮಾಣ ಪತ್ರವನ್ನು ಅಪ್ಲೋಡ್ ಮಾಡಿರಬೇಕು. ಸೊ ಫ್ರೆಂಡ್ಸ್, ಸ್ಟಡಿ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. NIOSಲ್ಲಿ ನೋಂದಣಿ ಮಾಡಿಕೊಂಡಿರುವ ಪತ್ರವನ್ನು ಅಪ್ಲೋಡ್ ಬಿಡಬೇಕು ಫ್ರೆಂಡ್ಸ್. ಒಂದೇ ಹೆಸರಿರುವ ಅಭ್ಯರ್ಥಿಗಳು ಸ್ಯಾಟ್ ಸಂಖ್ಯೆಯನ್ನು ಅದಲು ಬದಲು ಮಾಡಿಕೊಂಡಲ್ಲಿ ಸರಿಪಡಿಸಲು ತಮ್ಮ ಕೋರಿಕೆಯನ್ನು ಪ್ರತಿಕರದ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಗೆ ಹೋಗಿ ಅರ್ಜಿ ಸಲ್ಲಿಸಬೇಕು ಫ್ರೆಂಡ್ಸ್. ಓಕೆನಾ? ಅಂದರೆ ಸೇಮ್ ಹೆಸರಿರುವ ಅಭ್ಯರ್ಥಿಗಳು ಅವ್ರದ್ದು ಸ್ಯಾಟ್ ಸಂಖ್ಯೆ ಇವರಿಗೆ ಬಂದಿರುತ್ತೆ, ಇವ್ರ ಸ್ಯಾಟ್ ಸಂಖ್ಯೆಯನ್ನು ಅವ್ರಿಗೆ ಹೋಗಿರುತ್ತೆ. ಅಂಥ ಟೈಮಲ್ಲಿ ನೀವು ಒಂದು ಅರ್ಜಿ ರಿಕ್ವೆಸ್ಟ್ ಕೊಟ್ಬಿಟ್ರೆ ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲಲ್ಲಿ ಅವರು ಸರಿಪಡಿಸಬಹುದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, 2016 ಮತ್ತು 17ನೇ ಸಾಲಿಗಿಂತ ಮೊದಲು ಯಾರೆಲ್ಲ 10ನೇ ಪಾಸ್ ಆಗಿದಾರಲ್ಲ ಅಂಥ ವಿದ್ಯಾರ್ಥಿಗಳು, ಕೆಲವು ವಿದ್ಯಾರ್ಥಿಗಳು ಸ್ಯಾಟ್ ಸಂಖ್ಯೆ ಇರಲ್ಲ. ಅಂಥ ವಿದ್ಯಾರ್ಥಿಗಳು ನೀವೇನಂದ್ರೆ ವಿವರಣೆಯನ್ನು ಮ್ಯಾನ್ಯುವಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಕೆಲವೊಬ್ಬರು ಜನ ಇರ್ತಾರೆ, ಒಂದೇ ಮೊಬೈಲ್ ಸಂಖ್ಯೆಯಿಂದ ಭಾಳ ಅಪ್ಲಿಕೇಶನ್ ಹಾಕಿರ್ತಾರೆ. ಅಂಥವ್ರು ಏನೇನು ಮಾಡ್ಬೇಕಂದ್ರೆ ನೀವು ಮುಂದೆ ಪ್ರಾಬ್ಲಮ್ ಫೇಸ್ ಆಗುತ್ತೆ ಫ್ರೆಂಡ್ಸ್. ಸೊ ಅಂಥ ವಿದ್ಯಾರ್ಥಿಗಳು ನೀವು ಸ್ಯಾಟ್ ಸಂಖ್ಯೆಗೆ ಒಂದು ಮೊಬೈಲ್ ನಂಬರ್ಗೆ ಒಂದೇ ಅಪ್ಲಿಕೇಶನ್ ಹಾಕೋದ್ರೆ ಬೆಸ್ಟ್. ಯಾಕಂದರೆ ಫ್ರೆಂಡ್ಸ್, ನೀವು ಮುಂದೆ ಅಪ್ಲಿಕೇಶನ್ ನಂಬರ್ ಫಾರ್ಗಟ್ ಆಗುತ್ತೆ, ನೆನಪೋಗುತ್ತೆ, ಮತ್ತು ಪಾಸ್ವರ್ಡ್ ನೆನಪೋಗುತ್ತೆ. ಅಂಥ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಫ್ರೆಂಡ್ಸ್, ಯಾರೆಲ್ಲ ನೀವು ಚೇಂಜಸ್ ಮಾಡ್ಕೋಬೇಕು ಮೊಬೈಲ್ ನಂಬರ್ ಎಲ್ಲ ಚೇಂಜ್ ಮಾಡುವ ಅವರು ಕೂಡ ಒಂದು ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಗೆ ಹೋಗಿ ರಿಕ್ವೆಸ್ಟ್ ಕೊಡಬೇಕು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆಂದರೆ ಆಡಿ ಸಂಖ್ಯೆಯಲ್ಲಿ ತಮ್ಮ ಹೆಸರು ಕರೆಕ್ಟಾಗಿರುತ್ತೆ ಮತ್ತು SSLC ಮಾರ್ಕ್ಸ್ಗಳೆಲ್ಲ ಕರೆಕ್ಟಾಗಿರುತ್ತೆ, ಅಪ್ಲಿಕೇಶನ್ ಹಾಕುವಾಗ ಕರೆಕ್ಟಾಗಿ ಫ್ಲೆಕ್ಸ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಏನಂದರೆ ನೀವು ಗ್ರೀವೆನ್ಸ್ ಮ್ಯಾನೇಜ್ಮೆಂಟ್ ಪೋರ್ಟಲ್ಗೆ ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ಬಿಡಿ ಫ್ರೆಂಡ್ಸ್. ಅವ್ರು ಈ ಥರ ಪ್ರಾಬ್ಲಮ್ ಶೋ ಆಗ್ತಿದೆ ಅಂದರೆ ಅದು ಕೂಡ ಕ್ಲಿಯರ್ ಮಾಡ್ಕೊಡ್ತಾರೆ ಫ್ರೆಂಡ್ಸ್. ನಾನು ಅನ್ಕೋತೀನಿ ಫ್ರೆಂಡ್ಸ್, ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಫ್ರೆಂಡ್ಸ್. ಇದೇ ಥರ ಮತ್ತೆ ಮುಂದೆ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ ಫ್ರೆಂಡ್ಸ್. ತಮ್ಮ ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದು ಮಿಸ್ಟೇಕ್ಸ್ ಮಾಡಿರಲ್ಲ ಮತ್ತೆ ಮಾಡೋಕ್ಕೆ ಹೋಗಿಬಿಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಕೈದವರು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೋ ಕೊಡೋಲ್ಲ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಒಂದೇ ಸರಿ ಹಾಕುವಾಗ ಇದೇ ಒಂದು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು 10 ಸಲ ಚೆಕ್ ಮಾಡಿಕೊಂಡು ತಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿಬಿಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.